ಹಲೋ, ಏನಿದ್ ನೀ ಮಾಡಿ ಹೋಗಿರೋದು? ನಾನೇನ್ ಮಾಡಿದೆ? ನಾಟಕ ಮಾಡ್ಬೇಡ ನನ್ನಂತಲೆ. ಏನ ನೀನೆಲ್ಲ ಮನಿ ಅಂತಲ್ಲಿ ಬಂದು ಫೋಟೋ ಅನ್ಸ್ ಹೋಗಿರೋದು? ಯಾಕ ಹಂಗ್ ಮಾಡಿದೆ? ನನ್ ಮರ್ಯಾದೆ ಹೋಗ್ತೈತೆ ಅನ್ನೋದು ಯೋಚನೆ ಇಲ್ಲ ನಿನಗೆ ಸ್ವಲ್ಪರ? ಎಂತ ಕೆಟ್ಟದಿಯಾ ನೀನು? ನಿಜವಾಗ್ಲೂ ನಾ ಮಾಡಿಲ್ಲ. ನೀ ಮಾಡಿಲ್ಲ? ನಿನ್ ಬಿಟ್ರೆ ಇನ್ಯಾರು ಮಾಡ್ತಾರ ಇಂತ ಹೊಲಸ್ ಕೆಲ್ಸನ? ನೀನೇ ಮಾಡಿರ್ಬೇಕು. ಮಾಡಿದ್ರೆ ಸುಳ್ಳು ಹೇಳ್ತೀನಿ ಮತ್ ನಾ ಮಾಡಿಲ್ಲ ಅಂತೇಳಿ. ನಾನೇನ್ ನಿನ್ ನಂಬಲ್ಲ ತಮ್ಮ. ಏನ ನೀನೇ ಮಾಡಿರೋದು ನನಗೆಲ್ಲ ಗೊತ್ತೈತಿ. ಕರೆ ಹೇಳು, ಯಾಕಿಂತ ಕೆಲಸ ಮಾಡಿದಿ? ನಾ ಇಷ್ಟಕ್ಕೆ ಬಿಡಂಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡ್ತಿರ್ಬೇಕಾರೆ. ನಾ ಈ ತರ ಜೈಲ್ನಾಗ ಕೊಳಿಬೇಕು ನೀನು. ಅವಾಗ ಗೊತ್ತಾಕೈತಿ ನಿನಗೆ ಒಬ್ರ ಮನ್ಸಿಗೆ ನೋವು ಮಾಡಿದ್ರೆ ಏನ್ ಆಕೈತಿ ಅಂತೇಳಿ ಗೊತ್ತಾಗ್ಬೇಕು ನಿನಗೆ. ನನ್ನ ಮಹಾನ ಮರ್ಯಾದೆ ಜೊತೆಗೆ ಆಟ ಆಡ್ತೀಯಲ್ಲ ನೀನು. ಇಲ್ಲ ನಮ್ಮಪ್ಪ ನಮ್ಮವ್ವ ಕಣ್ಣೀರ್ ಹಾಕಕತ್ತಾರ ಇಲ್ಲಿ. ನಮ್ಮವ್ವ ಮರ್ಯಾದೆ ಹೋತ ಚೀರಾತಾಳ. ಈ ರೀತಿ ನನ್ನ ಮರ್ಯಾದೆ ಕಳೆಯಕ್ಕಿಂತ ನೀನು ಯಾಕೆ ನನ್ನ ಜೀವನದಾಗ ಬಂದಿ? ನಿನ್ ಮದುವೆ ಮಾಡ್ಕೊಂಡಿದ್ರೆ ನನ್ನ ಜೀವನ ನರಕಕ್ಕಿತ್ ಬಿಡ. ಬರೀ ಪ್ರೀತಿ ಮಾಡಲ್ಲ ಅಂದಿದ್ದಕ್ಕೆ ಇಷ್ಟು ಕೆಟ್ಟ ಹೊಲಸು ನಿನ್ನ ಮುಖವಾಡ ತೋರ್ಸೇ ಬಿಟ್ಟಲ್ಲ. ಇನ್ನು ನಿನ್ ಮದುವೆ ಮಾಡ್ಕೊಂಡಿದ್ರೆ ನನ್ನ ಬದುಕಕ್ಕೆ ಬಿಡ್ತಿದ್ಯಾ ನೀನು? ಯಪ್ಪ ದೇವ್ರೆ, ಎಂತ ನಿನ್ನಂತವನಿಂದ ನಾ ಬಚಾವಾದ್ನಲ್ಲ, ಅದೇ ನನ್ನ ಪುಣ್ಯ. ಇದಕ್ಕೆ ನಾನು ಹಿಂದೆ ಬಿದ್ದಿದ್ದೆ, ಇದಕ್ಕೆ ನಾನು ಪ್ರೀತಿ ಮಾಡ್ತೇನೆ ಅಂತ ಹೇಳಿದ್ ನೀನು. ನಿನ್ ಕೈ ಮುಗಿತೇನೆ, ಈ ರೀತಿ ನಂಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ. ಯಾಕೆ ಹಿಂಗೆ ಮಾಡ್ತಿ? ನಾನು ಏನು ಮಾಡಿಲ್ಲ. ಸುಮ್ಮನೆ ಯಾಕೆ ಹಿಂಗೆ ನನ್ನ ಪಾಡಿ ನಾ ಇದ್ದವಂಗ ಫೋನ್ ಹಚ್ಚಿ ಬಾಯಿಗೆ ಬಂದಂಗೆ ಬೈಯಾಕತ್ತಿ? ನಾನು ಏನು ಮಾಡಿಲ್ಲ ಮರೇ. ಅಲ್ಲ, ನಾನು ನಿನಗೇನು ತೊಂದರೆ ಕೊಡ್ತೀನಿ? ಸುಮ್ಮನೆ ಬರೀ ಇಂಥವ ನೋಡಿ ನಿಂದು ಆಗ್ಲಾರ್ದು ಮಾತು. ನಾನು ನಿನ್ನ ಪ್ರೀತಿ ಮಾಡಂಗಿಲ್ಲ ಅಂದಿದ್ದಕ್ಕೆ ನನ್ನ ಪಾಡಿಗೆ ನಾನು ಬೇಜಾರಾದ್ರೂ ಸುಮ್ಮನೆ ಅದೇನೆ. ನೋಡಿದ್ರೆ ಈಗ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಬೈತಾ ಅದಿ. ನಾ ಏನು ಮಾಡೇ ಇಲ್ಲ. ನೀ ನಂಗೆ ಬೈಯಾಕ ಅಂಥದ್ದೇನಾಗೈತಿ? ಸುಮ್ಮನೆ ಇದು ಮಾಡಕ್ಕೆ ಹೋಗ್ಬೇಡ. ಏನ ಇದು ಈಗ ಫೋನ್ ಇಡು, ಒಂದು ಸ್ವಲ್ಪ ಕೆಲಸ ಐತಿ. ನಂದು ಕೆಲ್ಸಕ್ಕೆ ಹೊಂಟೀನಿ, ಅದಕ್ಕೆ ಮನೆಗೆ ಬಂದ್ಮೇಲೆ ಬೇಕಾದ್ರೆ ನಾನು ನಿನಗೆ ಆಮೇಲೆ ರಿಲ್ಯಾಕ್ಸಾಗಿ ಕೂತ್ಕೊಂಡು ಫೋನ್ ಮಾಡ್ತೀನಿ. ಹೌದು, ಯಾವ ಫೋಟೋ ಅನ್ಸ್ಯಾರ? ಏನಾಯ್ತು? ಅಲ್ಲ, ಯಾಕೆ ನಿಮ್ಮ ಅಪ್ಪ ನಿಮ್ಮ ಒಳಕತ್ತಾರ? ಥೋ, ಯಾರೋ ನಾನು ನೀನು ಜೊತೆಗೆ ನಿಂತಿದ್ದು ನೋಡಿ ಅದನ್ನೇ ಫೋಟೋ ಹೊಡೆದು ಏನಾರ ಅನ್ಸ್ಯಾರ ಏನ? ಸಿಕ್ಬಿದ್ದಲ್ಲ ಇಲ್ಲೇ. ಏನು ಸಿಕ್ಬಿದ್ದೆ? ನಾ ಮಾಡಿಲ್ಲಪ್ಪ. ನಂಗೆ ಯಾವ ಫೋಟೋ ವಿಚಾರನೂ ಗೊತ್ತಿಲ್ಲ. ಸುಮ್ಮನೆ ಬೆಳೆಸ್ತಾ ಇದ್ದೀನಿ ನೋಡು. ಮುಚ್ಚಾಕ್ ಬಾಯಿ. ನಾಟಕ ಮಾಡಬೇಡ ನನ್ನಂತಲೆ. ಫೋಟೋ ಅನ್ಸಾರ ಅಂದೆ, ನಿಂದು ನಂದು ಜೊತೆಗಿದ್ದಿದ್ದೇ ಅನ್ಸಾರ ಅಂತ ಹೇಳಿಲ್ಲ. ನಾನೆಲ್ಲ ಹೇಳಿದೆ? ಅದನ್ನ ಹೆಂಗ್ ಕಂಡಿಡಿ? ನೀನೇ ಯಾಕಂದಿ? ನಿನಗೆ ಯಾರು ಹೇಳಿದ್ರ ಹಂಗಾರ? ಆಹಾ, ನೀನೇ ಮಾಡಿ ಈಗ ನಾನು ಮಾಡೇ ಇಲ್ಲ ಅಂತ ಹೇಳ್ತೀಯನ? ನಿನ್ನಂತವ್ನು ನಂಬಿದ್ನಲ್ಲ, ನಿನ್ನಂತವ್ನು ಪ್ರೀತಿ ಮಾಡಿದ್ನಲ್ಲ. ನಿಜಕ್ಕೂ ನೀನ್ ಪ್ರೀತಿ ನಿಜಾನೇ ಅಲ್ಲ ಅದು. ಅದು ಯಾಕೆ ನಾನು ಹಿಂದೆ ಬಿದ್ದಿದ್ದೆ ದೇವ್ರಿಗೆ ಗೊತ್ತು. ಈ ರೀತಿ ನಂಬಿಸಿ ಕುದ್ಕಿ ಕೊಯ್ಯಕ್ಕಿಂತ ನನ್ನ ಪಾಡಿನ ನೀರಾಕ್ ಬಿಟ್ಟಿದ್ರಕ್ಕಿತ್ತಲ್ಲ ನೀನು. ಯಾವ ಕಾರಣಕ್ಕೆ ಹಿಂಗೆ ಮಾಡಿದೆ ಹೇಳ? ಯಾವ ಕಾರಣಕ್ಕೆ ಹಿಂಗೆ ಮಾಡಿದೆ? ನಾನೇನು ಅನ್ಯಾಯ ಮಾಡಿದ್ದೆ ನಿನಗೆ? ನಾ ಮಾಡಿಲ್ಲ ಲಕ್ಷ್ಮಿ, ನಾನು ಮಾಡಿಲ್ಲ. ಒಪ್ಕೋಬೇಡ ನೀನು ಇಷ್ಟು ಬಾಯಿಗೆ ಬಂದಂಗೆ ನಾನು ಬೈತಾ ಇದ್ರು ನೀನು ನಿನ್ನ ತಪ್ಪು ಒಪ್ಕೊಳಂಗಿಲ್ಲ ಬಿಡ. ಥೂ, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೋಡ್ತೀರಾ? ನೀನು ಇಷ್ಟಕ್ಕೆ ಮಾತ್ರ ನಾನು ಬಿಡಲ್ಲ. ಅಲ್ಲ ಲಕ್ಷ್ಮಿ, ನಾನು ಏನು ಮಾಡಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು ಹೋಗು. ಇವಾಗ ಆಗಿರೋದು ಕಡಿಮೆ, ಆಮೇಲಿನ ಸ್ವಲ್ಪ ಜಾಸ್ತಿ ಆಕೈತೆ ಅಷ್ಟೇ. ಹೌದು, ನಾನೇ ಮಾಡಿದ್ದು. ನೀನು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದು, ಹೌದಾ? ಓದ್ತೀನಿ, ನಾನು ಏನೋ ಸಾಧನೆ ಮಾಡ್ತೀನಿ, ನಾನು ಓದಬೇಕು ಅಂದು. ನಾನು ಎಷ್ಟು ನಿನ್ನ ಸಲುವಾಗಿ ಕಾಯ್ತಾ ಇದ್ದೆ, ನೀನು ನನ್ನ ಮದುವೆ ಮಾಡ್ಕೊತಿ ಅಂತೇಳಿ. ಆದ್ರೆ ನೀನು ನಾನು ಓದ್ತೇನೆ ಅಂತೇಳಿ ಎಷ್ಟು ಸೊಕ್ಕು ತೋರಿಸಿದಿ. ಓದೀಗ ಅದು ಹೆಂಗೆ ಓದು. ನಿಮ್ಮಪ್ಪ ನಿಮ್ಮವ್ವ ನಿನ್ನ ಮರ್ಯಾದೆ, ನಿಂದು ಅವ್ರ ಮರ್ಯಾದೆ ಹೋದ್ರೂ ನೀನು ಓದಿಸ್ತಾರ ಅಂತ ನಾನು ನೋಡ್ಬೇಕು. ಓದ್ ನೀನು. ಥೂ, ನೀನು ಹೆಣ ಎತ್ಲಿ. ಇಷ್ಟು ನೀನು ಕೀಳ್ಮಟ್ಟ ಕೀಳಿತಿ ಅನ್ಕೊಂಡಿದ್ದಿಲ್ಲ. ಹಾಗಾದ್ರೆ ನಿನ್ನ ಮನಸ್ಸಿನಾಗ ಇಷ್ಟು ದ್ವೇಷ ತುಂಬಿಕೊಂಡಿಯ ನನ್ನ ಬಗ್ಗೆ ನೀನು? ಅಯ್ಯೋ ದೇವ್ರೆ, ಕಂಪ್ಲೇಂಟ್ ಕೊಡ್ತೀನಿ. ಅದು ಏನು ಮಾಡ್ತೀಯೋ ಮಾಡು. ಇನ್ನೂ ಜಾಸ್ತಿ ಮಾಡ್ತೀಯಾ? ನಿನ್ನ ಜೊತೆಗೆ ನಾನು ಇನ್ನೇನೋ ಮಾಡೇನಿ ನಾನು. ಬರೀ ಕುಂತು ಮಾತಾಡಿದ್ ಬಿಟ್ರೆ ಏನು ತೋರಿಸ್ತೀನಿ? ಅದನ್ನು ಇನ್ನೊಂದು ಫೋಟೋ ಮಾಡ್ತೀಯ ಅಷ್ಟೇ ತಾನೇ? ಮಾಡು. ನೋಡು, ನನ್ನ ಎದುರಾಕೋಬೇಡ. ಗ್ರಾಫಿಕಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನಿನಗೂ ಗೊತ್ತು, ಕಂಪ್ಯೂಟರ್ ಟೆಕ್ನಾಲಜಿ ಭಾಳ ಮುಂದುವರ್ತೈತಿ. ಯಾರ್ದೋ ದೇಹಕ್ಕೆ ಇನ್ಯಾರ್ದೋ ಮುಖ ಅಂಟಿಸ್ಬೋದು, ಅದು ನಿಂಗೆ ಗೊತ್ತು ಏನ? ಆಮೇಲೆ ನೋಡು, ಒಂದು ಸಲ ಮುಖ ಅಂಟಿಸಿ ಎಲ್ಲ ಕಡೆ ಪೋಸ್ಟ್ ಹಾಕಿಬಿಟ್ಟೆ ಅಂದರೆ ಆಮೇಲೆ ನೀನೇನು ಎಲ್ಲರಿಗೂ ಗ್ರಾಫಿಕ್ಕು ಫೋಟೋ ಸ್ಟಿಕ್ಕರು ಅಂತ ಹೇಳ್ಕೊತ ಬರೋಕ್ಕಾಗಲ್ಲ. ಎಲ್ಲರೂ ತಿಳ್ಕೊಳ್ಳೋದೆ, ಶೋ ದೇವ್ರೇ, ಲಕ್ಷ್ಮಿ ಇಂಥ ಕೆಲಸ ಮಾಡಿಬಿಟ್ಲಲ್ಲ, ಎಂಥ ಕೆಟ್ಟ ಯಾಕಿಂಥದ್ದು ಮಾಡಿದ್ಲ, ಏನು ಹೊಲಸು, ಥೂ. ನೋಡ್ರಿ ಈ ಅವತಾರ ನೋಡ್ರಿ ಅಂತಾರ. ಅವಾಗ ಏನು ಮಾಡ್ತಿ? ಸುಮ್ಮನೆ ನಾನು ಅಷ್ಟೆಲ್ಲ ಮಾಡಕ್ಕೆ ಹೋಗಲ್ಲ. ಇಷ್ಟೇ ಸ್ಯಾಂಪಲ್ ಕೊಟ್ಟೀನಿ. ಸ್ಯಾಂಪಲ್ ಅಷ್ಟೇ. ನಾನೇನು ನಿನ್ನ ಸುದ್ದಿಗೆ ಬರಲ್ಲ. ನಿನ್ನ ಪಾಡಿಗೆ ನೀನು ಇರು ಪಾಪ. ಇಡು ಫೋನ್ ಇಡೆ. ನಾಟಕ ಮಾಡ್ತಾಳ. ಈಕಿಗೆ ಬೇಕಂದಾಗ ಪ್ರೀತಿ ಮಾಡ್ಬೇಕು, ಈಕಿಗೆ ಬ್ಯಾಡ ಅಂದಾಗ ಬಿಟ್ಬಿಡ್ಬೇಕು. ನಾನು ಏನಂತ ತಿಳ್ಕೊಂಡಿ ನೀನು? ನಿನ್ನಂತರ್ಗೆಲ್ಲ ಹಿಂಗೆ ಮಾಡ್ಬೇಕು ಸರಿಯತ್ನಂಗೆ, ಅಂದ್ರೆ ನಿಮಗೆಲ್ಲ ತಿಳಿತೈತಿ. ಏನು ಗಂಡು ಮಕ್ಳು ಅಂದ್ರೆ ಅಷ್ಟು ಬಿಟ್ಟು ಬಿದ್ದಾರಂತ ತಿಳ್ಕೊಂಡಿ ನೀನು? ಎಷ್ಟು ಪ್ರೀತಿ ಮಾಡ್ತಿದ್ದೆ ನೀನು? ನಾನು ನನ್ನ ಪ್ರೀತಿ ನಿಂಗೆ ಲೆಕ್ಕಕ್ಕಿಲ್ದಂಗತ್ತಲ್ಲ.
ನಮ್ಮ ಅವ್ಗೆ ಎಷ್ಟು ಮಾತಾಡಿದೆ ಅವತ್ತು ನೀನು. ನಾನು ಅಷ್ಟು ಸುಲಭವಾಗಿ ಇದನ್ನೆಲ್ಲ ಮರ್ತು ಬಿಡ್ತೇನೆ. ಆಯ್ತು, ನಮ್ಮ ಅವ್ವ ತಪ್ಪೇ ಮಾಡ್ಯಾಳ, ಅದನ್ನು ನನಗೆ ಹೇಳಿದೆ, ನಾನು ಬಗೆಹರಿಸ್ತಿದ್ದೆ. ಅಷ್ಟು ಕಡೆ ಬ್ರೇಕಪ್ ಮಾಡ್ಕೊಳ್ಳೋಂಥದ್ದು ಏನಿತ್ತು? ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತೀಯ ನಂಬರ್ನ? ಈಗ ನಾನು ಹಾಕ್ತೀನಿ ಬ್ಲ್ಯಾಕ್ ಲಿಸ್ಟಿಗೆ. ಫೋನ್ಗಿನ್ ಮಾಡೋಕೆ ಹೋಗ್ಬೇಡ. ಇನ್ನೊಂದು ಸ್ವಲ್ಪ ಏನಾರ ನೋಡೋಣ, ನನ್ನ ಕೈಲಿ ಇನ್ನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಆಯಿತಾ? ಹಲೋ ಹಲೋ, ಅದಕ್ಕೆ ಹೇಳೋದು ಹುಷಾರಾಗಿರ್ರಿ ಅಂತ ಅಪ್ಪ ಅವ್ವ ಯಾಕೆ ಹೇಳ್ತಾರೆ? ಇದೇ ಕಾರಣಕ್ಕೆ ನನ್ನಂಗೆ ಎಷ್ಟು ಜನ ಪ್ರೀತಿ ಮಾಡಿ ಅದು ಬ್ರೇಕಪ್ ಆದಮೇಲೆ ಆ ಹುಡುಗರೇ ತಿರುಗಿ ಬಿದ್ದು ಎಷ್ಟು ಜನರ ಜೀವನ ಹಾಳಾಗಿರ್ಬೋದು. ಇವತ್ತಿವ ಏನಿಲ್ಲ ಪೋಸ್ಟರ್ ತಂದು ಅಂಟಿಸಿದ, ಇವ ಅನ್ನೋಂಗೆ ಮೈಯೇ ಬೇರೆ ಕುತ್ತಿಗೆನೇ ಬೇರೆ ಮಾಡಿ ಅಂಟಿಸಿ ಜೀವನನೇ ಹಾಳು ಮಾಡಿರೋ ಎಷ್ಟೋ ಜನ ಹುಡುಗರು ಅದಾರ. ಇನ್ನೇನೋ ಏನೋ ಏನೋ ರೀತಿ ಮಾಡಿ ಸೀಡ್ ತೀರ್ಸ್ಕೊಂಡವ್ರು ಅದಾರ. ಆಕೆ ನನ್ನ ಬಿಟ್ಲು ತಡಿ ಅಂತೇಳಿ. ಅದಕ್ಕೆ ಹೇಳ್ತಾರೆ ಅಪ್ಪ ಅವ ಹುಷಾರಾಗಿರ್ರಿ ಅಂತೇಳಿ. ನಮಗೆಲ್ಲ ಆಟ ಅರ್ಥ ಮಾಡ್ಕೊಳಂಗಿಲ್ಲ ನಾವು. ಏನೋ ಮಾಡೋಕ್ಕೂ ಇನ್ನೇನೋ ಮಾಡ್ಕೊತೀವಿ. ಲಕ್ಷ್ಮಿ, ಅಪ್ಪ ನನ್ನ ತಪ್ಪ ತಲೆ ಕೆಡ್ಸ್ಕೊಬೇಡವ ಮಗಳ, ನಾ ಅದೀನಿ. ಯಾರು ಏನು ಬೇಕಾದ್ದು ಅನ್ಕೋವಲ್ರಾಕ್ ನಾ ಅದೀನಿ, ಸುಮ್ಮನಿರು. ಯವ್ವ 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 ಎಂತ ಹೊಡ್ಯಾಕತ್ತಾವ ಯವ್ವ ಇವು ಕಾಲು ಕಿತ್ತು ಹೋಗಿಲ್ಲ ನಂಗೆ ಆಗ್ತತಿ. ಅಲ್ಲ ಈ ವಯಸ್ಸಕ್ಕೆ ಹಿಂಗಾದ್ರೆ ಹೆಂಗೆ ಯವ್ವ ನಾನು? ಅಲ್ಲ ಕಿವುಡು ಮಲ್ಲಜ್ಜಿ ಎಂತ ಚಿಗುರು ಅಡ್ಡಾಡ್ದಂಗೆ ಅಡ್ಡಾಡ್ತವ ತೀರ. ಏನು ಜವಾರಿ ಕೂಳ್ತೀನಿ ಬೆಳೆದಾರ. ಅಲ್ಲ ನಾವು ಅವರೇ ಬಿಡು, ಆದರೂ ಕಲಬೆರಕೆ ಹೆಚ್ಚಾಗೈತಿ ಈಗ. ಆವಾಗಿನ ಮಂದಿ ಎಲ್ಲ 100 ವರ್ಷ ಬದುಕ್ತಿದ್ರು, ಈಗಿನ ಮಂದಿ ಎಲ್ಲ ಒಂದು 50 ವರ್ಷ ಬದುಕಿದ್ರೆ ದೊಡ್ಡ ಸಾಧನೆ. ಇನ್ನೊಂದು ದಿನಕ್ಕೆ ಏನು 20-30ಕ್ಕೆ ಬಂದ್ಬಿಡ್ತತೆ ಏನು ಯಾರಿಗೆ ಗೊತ್ತು. ಆದರೆ ಏನಪ್ಪ ತೀರ ಮೈಕೈ ಶಕ್ತಿ ಇಲ್ಲಂದ್ರೆ ಎಲ್ಲ ಸಗಣಿನೂ ತಿಂತೀವಿ. ಮತ್ತು ಗೋಡಂಬಿ ಅಂತ, ದ್ರಾಕ್ಷಿ ಅಂತ, ಬಾದಾಮಿ ಅಂತ ಎಲ್ಲ ತಿಂತೀವಿ. ನೆನೆಯಾಕಿಟ್ಟು ರಾತ್ರಿ ಬಾದಾಮಿ ಏನೋ ಸುಡುಗಾಡ ಮೆದಳಿನ ಅಂತದ್ದು ಇಟ್ಟಿರ್ತಾಳೆ. ಅವು ಏನೋ ಎಂಥದ ವಾಲ್ನಟ್ಟ ಪಾಲ್ನಟ್ಟ ಅಂತಾಳಲ್ಲ, ಅದನ್ನು ನೆನೆಯಾಕಿಟ್ಟಿರ್ತಾಳೆ. ಕಾಳು ಕಡಿ ಇಟ್ಟಿರ್ತಾಳೆ, ಕಡ್ಲಿ ಬೇಳೆ ಇಟ್ಟಿರ್ತಾಳೆ. ಎಲ್ಲ ತಿಂತೀವಿ, ಮೈಯಾಗ ಶಕ್ತಿ ಇಲ್ಲ. ಕಾಲು ಅದಕ್ಕೆ ಹೊಡಿಬೇಕು ನೋಡಿದೆ. ಏನು ನಟ್ಟು ಕಡ್ದು ಬಂದಿದ್ದೇನೆ ನಾನು, ಏನು ದಂಟು ಕಡ್ಯಾಕೆ ಹೋಗಿದ್ದೇನೆ, ಇಷ್ಟು ಕಾಲು ನೋವು ಆಗ್ತದ ಹೋಗುತ್ತ. ನನ್ನ ಮುಂದೆ ಹೋಲಿಸಿದ್ರೆ ಅತಿಗೆಮ್ಮನ ಅಡ್ಡಿ ಇಲ್ಲ. ನೋಡಿದ್ದೇನೆ ನಮ್ಮನೆ ಚುರುಕದರ ಕಾಲು ಎಂತ ಇದ್ದದವಿನ್ನು. ಯಪ್ಪ ದೇವ್ರೆ ಏನೋ ಒಬ್ಬಕ್ಕೆ ಮಾತಾಡ್ಕೊಂಡು ಕೂತ್ಬಿಟ್ಟಿಯಲ್ಲ. ಅಯ್ಯೋ ಅತಿಗೆಮ್ಮ ಬರ್ರಿ, ನಿಮ್ಮನ್ನ ನೆನ್ಸ್ಕೊಂಡು ನೋಡ್ರಿ. ನನಗಿಂತ ಅಡ್ಡಿ ಇಲ್ಲ, ನಿಮ್ಮ ಕಾಲ ಗಟ್ಟದವು, ನೀವ ಗಟ್ಟಿದಿರಿ. ಏನ್ರಿ ಕಾಲು ಎಂತ ನೋವು ಅಂತೀರಿ? ನಿಲ್ಲಾಕಾಗೋದಿಲ್ಲ, ಹಿಂಬಿಡಂತರೂ ಒಡದ್ ಚಪ್ಪನ್ ಚೂರಾಗ್ಯಾವ. ಈ ಮೂಡುಗಾಳಿಗೆ ಅದಕ್ಕೂ ಮೈ ನೋಡ್ರಿ ಬಿರುತ್ತು ನೆರೆ ಭೂಮಿ ಅದಂಗೆ ಆಗೈತಿ. ಅದ್ರಾಗ ಈ ತಂಡಿಗೆ ಏನೋ ಒಟ್ಟು ಗೊತ್ತಿಲ್ಲ, ಕಾಲು ಚಣ 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 ಹೊಡಿತಾವ. ಹ್ಞೂ ತಂಡಿಗೆ ಹಳೆ ನೋವು ಏನಾರು ಇರ್ತೈತಲ್ಲ ಎದ್ದೇಳ್ತಾವ. ಹಂಗಾಗೈತೆ ನೋಡ್ರಿ ಅದು. ಕರೇನ ಸಣ್ಣಕ್ಕಿದ್ದಾಗ ಒಮ್ಮೆ ಆಡ್ಕೊಂತ ಕುಂತಾಗ ಒಂದು ಕಾಲು ಮ್ಯಾಗ ಚಕಡಿ ಗಾಲಿ ಹತ್ತಿ ಹೋಗಿತ್ರಿ. ಭಾಳ ನೋವಾಗಿತ್ತು, ತ್ರಾಸಾಗಿ ಓಯೋ ಕಡ ಬಡ್ದಿನ ಅಡ್ಡಾಡಕ್ಕೆ ಬಂದಿದ್ದಿಲ್ಲ. ಕಾಲು ಭಾಳ ನೋವಾಗಿದ್ವು, 2 ಕಾಲು ಉಸುಗ್ನೇ ಮುಚ್ಕೊಂಡು ಆಡಾಕತ್ತಿದ್ವಿ. ಹಿಂಗೆ ಚಕಡಿ ಗಾಲಿ ಹತ್ತಿ ಹೋಗ್ಬಿಡ್ತು, ಭಾಳ ನೋವಾಗಿತ್ತು. ಹೌದಾ? ಒಟ್ಟು ಆರಾಮಾಗೈತಲ್ಲ. ಅದಕ್ಕೆ ಒಂದು ಕಾಲು ಒಂಚೂರು ನಡಿ ಹೊತ್ನ್ಯಾಗ ಸೊಟ್ಟಿಡ್ತೀನಿ ನೋಡಿ ನೀನು. ಹೀಗೇನಿಲ್ರಿ ಅಂದಂಗಾನು ಏನು ಮಾಡಕತ್ತಾಳ? ಮಕ್ಕೊಂಡಾಳ್ರಿ ಮೇಲೆ ಫುಲ್ಲ ದಿನ ತುಂಬೈತಲ್ಲ, ಹಂಗಾಗಿ ನಾನು ಬರಾಕೋಬೇಡ ಮಕ್ಕೋ ಅಂದನೆ ಕೊಣೆ ಮಕ್ಕೊಂಡ. ಅಲ್ಲ ನಿನ್ನ ತಲೆ ಬರೋಬ್ಬರಿ ಐತಿಲ್ಲ. ಆಕಿನ ಮ್ಯಾಗಿನ ಕೋಣಿಗೆ ಯಾಕೆ ಕಳ್ಸಕ್ಕೆ ಹೋದಿ? ಹತ್ತದ ಇಳಿಯೋದೇನು ಹಂಗೆ ಆಕತ್ತೇನ? ಆಕಿನ ಬೇಡ, ಕೆಳಗೆ ಯಾರ್ದೈತಪ್ಪ ಕೋಣಿ? ಕೆಳಗೆ ಕೇಳಲ್ಲ ನಿಮ್ಮ ಅಶ್ವಿನಿ, ಆಕಿಗೆ ಹೇಳು ಮ್ಯಾಲೆ ಮಕ್ಕೊಳಕ್ಕೆ. ಏನು ಆಕೆ ಅಲ್ಲಿ ಹೋಗೋಳ ಕರೆದಕ್ಕೆ ನಡಿತೈತಿ, ಬರೋಬ್ಬರ ಓಡಾಡ್ತಾಳ. ಹಂಗೆ ಇದ್ದಕ್ಕೆ ಈಗ ಹೊಟ್ಟೆಲಿ ಇದ್ದಕ್ಕಿನ ಮೆಟ್ಲ ಹತ್ತದು ಇಳಿಸೋದು, ನಾಳೆ ಕೂಸು ಹುಟ್ಟಿಂದಾದ್ರೂ ಅವೆಲ್ಲ ತ್ರಾಸ. ನಿನಗೂ 20 ಸಲ ಬಾಣೆತನ ಅಂದ್ರೆ ಹಂಗೆ ಆಗೋದಲ್ಲ. ಅದು ಹತ್ತದ ಇಳಿಯೋ ತ್ರಾಸಕತಿ. ಇಲ್ಲ ಕೆಳಗಿನ ಕೋಣಿಗೆ ಮಕ್ಕೋ ಅಂತ ಹೇಳಕ್ಕಿಗೆ ಅಂದ್ರೆ ನಮಗೂ ಬಾಣೆತನ ಮಾಡಕ್ಕೆ ಹೋಗಾಕ ಕೋಣಿಗೆ ಬರಾಕ ಮಾಡಕ್ಕೆ ಹಗರಾಕತಿ. ಹೌದು ನೋಡ್ರಿ, ನನಗೊಂಚೂರು ಇದು ತಲೆಯಾಗ ಬಂದಿಲ್ಲ, ಹಂಗೆ ಮಾಡ್ತೀನಿ. ಆಕೆ ಎಲ್ಲ ಸಾಮಾನು ಅಲ್ಲಿ ಕೆಳಗೆ ಇಳಿಸಿ ಕೆಳಗೆ ಮಕ್ಕೊರ್ವ ಆರಾಮ ಅಂತ ಅಶ್ವಿನಿಗೆ ಹೇಳ್ಬಿಡ್ತೇನೆ. ನೀನು ಏನದವೆಲ್ಲ ತೊಗೊಂಡು ಮ್ಯಾಲೆ ನಡಿ ಅಂತೀಯ. ಬಾ 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 ಏನು ದೊಡ್ಡದೈತು ಮರ ಈ ಮನೆ. ಇದು ನಾಯಿಗೆ ಅದಾವೇನೋ ಮರ ಈ ಮನ್ಯಾಗ. ಮತ್ತು ಒಳಗೆ ಹೋಗತ್ಲಿ ಸೀದಾ ಬಂದು ಹಿಡ್ದಿತ್ತು. ಯಾಕೆ ಬೇಕಾಗೈತೆ? ಮೊದ್ಲು 14 ಇಂಜೆಕ್ಷನ್ ಅಂತ ಯಾವನಿಗೆ ಬೇಕಾಯ್ತು? ಒಂದು ಮಾಡಿಸ್ಕೊಳಕ್ಕೆ ಒದ್ದಾಡ್ತೇವೆ, 14-15 ಎಲ್ಲಿ ಮಾಡಿಸ್ಕೊಳಕ್ಕೆ ಹೋಗೋನು? ಅದು ಒಕ್ಕಳು ಸುತ್ತಂತ ನಾಯಿ ಐತಿ ಅಂತೇಳಿ ಬೋಲ್ಡ್ ಏನು ಹಾಕಿಲ್ಲ. ಏನು ಮಾಡ್ಬೇಕಾತ? ಯಾರನ್ನೂ ಅದ್ರಲ್ಲಿ ಹೌದ್ರಿ ಮನೆ. ಇದೆ 2 ಕಾರ್ ನಿಂತಾವು. ಇರ್ಬೇಕು ಮನೆ. ಏನು ತುಸ ದೊಡ್ಡದೈತೆ. ನಮ್ಮ ಪಾರ್ವತಿ ನಶೀಬ ದೊಡ್ಡ ಮನೆ ಸೇರಿದ್ಲ. ಎಲ್ಲಿ ಹುಟ್ಟಿದೇಕಿ ಎಲ್ಲಿ ಬಂದು ಸೇರಾಳ ನೋಡು, ಅದಕ್ಕೆ ಅನ್ನೋದು. ಮತ್ತು ಹಿರಿಯರು ಸುಳ್ಳು ಹೇಳ್ತಾರನ. ಅದೇನಂತ ತಿಪ್ಪಿ ಹೋಗಿ ಉಪ್ರಿಗೆ ಹಾಕತಿ, ಉಪ್ರಿಗೆ ಹೋಗಿ ತಿಪ್ಪಿನೂ ಹಾಕತಿ ಅಂತಾರಲ್ಲ. ಯಾವಾಗ ಯಾರಿಗೆ ಎಂಥ ನಶೀಬ್ ಬರ್ತದಂತ ಹೇಳೋಕ್ಕಾಗಲ್ಲ. ಹೊಲತ್ತ
ಯಾರನ್ನ ಕರೀಲಿ? ಹಾಂ, ಪಾರ್ವತಿ, ಪಾರವ, ಪಾರ್ವತಿ. ಯಾರೋ ಹೊರಗೆ ಕರೆದಂಗ ಹಂಗಲ್ಲ ಪಾರ್ವತಿ ಪಾರ್ವತಿ ಅಂತಾರ ನೋಡು. ಹೌದು, ಪಾರ್ವತಿ ಪಾರ್ವತಿ ಅನ್ನತ್ತಾರ. ನೋಡ್ತೇನೆ ತಡ್ರಿ ಅತ್ತಿಗೆಮ್ಮ. ಯಾರಪ್ಪ ಇವ್ರು? ಮಕಾನು ನೆನಪಾಗೋಲ್ತು ನನಗರ ದೌಡ. ಯಾರೇ ಯಾರು ನೀವು? ಅಯ್ಯ, ಯಾರಂತ ಕೇಳ್ತಾರಲ್ಲ ಇವ್ರು. ಹಂಗಾರೆ ನಾ ಬರೋ ವಿಚಾರ ಇವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲೋ? ಈ ಗಿರ್ಜಿ ಈಕಿ ಕಿದಾಳಿಲಿಕ್ಕೆ ಮಾಡೋ ಕೆಲಸ ಒಂದೊಂದಲ್ಲಿ ಚಿನಾಲಿನ ಮನೆಗೆ ಹೋಗಿ ಕೆರವು ತೊಗೊಂಡು ಹೊಡಿತೀನಿ. ಹಂಗಲ್ಲ ಮತ್ತು ಆಕಾರ ನಾನು ರೀ ಗಿರ್ಜಾ ಅದಾಳಲ್ರಿ ಆಕಿ ಗಂಡ್ರಿ. ಓ ಓ ಅಣ್ಣಾರ, ಏನಾರು ತಪ್ಪು ತಿಳ್ಕೊಬೇಡ್ರಿ, ಬರ್ರಿ ಒಳಗೆ ಬರ್ರಿ, ಒಳಗೆ ಬರ್ರಿ. ಅದೇವ್ರ ಸದ್ಯಕ್ಕೆ ಗೊತ್ತಾತು. ಗಿರ್ಜಕ್ಕನ್ ಗಂಡ. ಸುಮ್ಮನೆ ಏನು ಮಾತಾಡಕ್ ಹೋಗ್ಬೇಡ್ರಿ.